ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಅಪಘಾತದಲ್ಲಿ ಎದೆ ಭಾಗದ 2 ಬದಿಯ 6 ಪಕ್ಕೆ ಎಲುಬು ಮುರಿದು ಶ್ವಾಸಕೋಶಗಳಿಗೆ ಗಂಭೀರ ಸ್ವರೂಪದ ಗಾಯಗಳುಂಟಾಗಿ ಜೀವನ್ಮರಣದ ಹೋರಾಟ ನಡೆಸುತ್ತಿದ್ದ 50 ವರ್ಷದ ವ್ಯಕ್ತಿಯೊಬ್ಬರಿಗೆ ಅಪರೂಪದ ರೀಪ್ಲೇಟಿಂಗ್ ಶಸ್ತ್ರಚಿಕಿತ್ಸೆ ಕೈಗೊಳ್ಳುವ ಮೂಲಕ ಕಲಬುರಗಿಯ ಸನ್ರೈಸ್ ಆಸ್ಪತ್ರೆ ವೈದ್ಯರು ಸಾಧನೆ ಮಾಡಿದ್ದಾರೆ. ಸನ್ರೈಸ್ ಆಸ್ಪತ್ರೆ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಸಲ್ಮಾನ್ ಪಟೇಲ್ ಹಾಗೂ ಹಿರಿಯ ಹೃದ್ರೋಗ ಮತ್ತು ಎದೆ ಭಾಗದ ಸರ್ಜನ್ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರು ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಇದೊಂದು ಅಪರೂಪದ ಹಾಗೂ ಸವಾಲಾತ್ಮಕ ಶಸ್ತ್ರಚಿಕಿತ್ಸೆ ಎಂದು ವ್ಯಾಖ್ಯಾನಿಸಿದರು. ಅಫ್ಜಲ್ಪುರ ತಾಲೂಕಿನ ಕಾಂತಪ್ಪ ಗೌಡ ಮದರಿ 50 ವರ್ಷದವರು ಅಪಘಾತವೊಂದರಲ್ಲಿ ಅತ್ಯಂತ ಗಂಭೀರವಾಗಿ ಗಾಯಗೊಂಡ ಹಿನ್ನೆಲೆಯಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅವರನ್ನು ಸನ್ರೈಸ್ ಆಸ್ಪತ್ರೆಗೆ ಜನವರಿ 9ರಂದು ಸಂಬಂಧಿಕರು ಕರೆತಂದಿದ್ರು. ಅತ್ಯಂತ ಪ್ರಯತ್ನ ಪೂರ್ವಕವಾಗಿ ಉಸಿರಾಟ ನಡೆಸುತ್ತಿದ್ದರಲ್ಲದೆ ಆಮ್ಲಜನಕ ಹೀರುವಿಕೆಯ ಪರಿಣಾಮವು 80%ಕ್ಕಿಂತಲೂ ಕೆಳಗೆ ಕುಸಿದಿತ್ತು. ಹೀಗಾಗಿ ತಕ್ಷಣ ಅವರನ್ನು ಅಗತ್ಯ ತಪಾಸಣೆಗಳಿಗಾಗಿ ಒಳಪಡಿಸಿದಾಗ ಅವರ ಎದೆಯ ಎಡಭಾಗ ಮತ್ತು ಬಲಭಾಗದ 2ರಿಂದ 7ನೇ ಪಕ್ಕೆಗಳ ಎಲುಬುಗಳು ಸಂಪೂರ್ಣ ಮುರಿದು ಹೃದಯದ ಸುತ್ತಮುತ್ತಲಿನ ಇತರೆ ಒಳ ಅಂಗಗಳಿಗೆ ಚುಚ್ಚಿ ತೀವ್ರ ಸ್ವರೂಪದ ಆಂತರಿಕ ರಕ್ತಸ್ರಾವ ಆಗುತ್ತಿರುವುದು ಪತ್ತೆಯಾಗಿತ್ತು. ಮೇಲಾಗಿ ಶ್ವಾಸಕೋಶಕ್ಕೂ ಗಂಭೀರವಾದ ಗಾಯ ಉಂಟಾಗಿರುವುದರಿಂದ ಶ್ವಾಸಕೋಶಗಳಲ್ಲಿ ರಕ್ತ ಮತ್ತು ಗಾಳಿ ಸಮರ್ಪಕವಾಗಿ ಸಂಚರಿಸಲು ಆಗದೆ ಉಸಿರಾಟಕ್ಕೆ ತೊಂದರೆ ಆಗಿ ಅವರು ಜೀವನ್ಮರಣದ ಮಧ್ಯೆ ಹೋರಾಟ ನಡೆಸಿದ್ರು ಎಂದು ತಿಳಿಸಿದರು. ಇನ್ನು ಇದೇ ವೇಳೆಯಲ್ಲಿ ಹಿರಿಯ ಹೃದ್ರೋಗ ಮತ್ತು ಎದೆಭಾಗದ ಸರ್ಜನ್ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಹಾಗೂ ಶ್ವಾಸಕೋಶದ ತಜ್ಞ ಡಾಕ್ಟರ್ ಗೌಸುದ್ದೀನ್ ಆರಿಫ್ ನೇತೃತ್ವದಲ್ಲಿ ತುರ್ತು ವೈದ್ಯಕೀಯ ಚರ್ಚೆ ಕೈಗೊಂಡು ಮುರಿದು ಹೋಗಿರುವ ಪಕ್ಕೆ ಎಲುಬುಗಳನ್ನು ಬೆಂಗಳೂರಿನಿಂದ ತರಿಸಿಕೊಂಡು ತಕ್ಷಣ ಶಸ್ತ್ರಚಿಕಿತ್ಸೆ ಕೈಗೊಳ್ಳುವ ನಿರ್ಧಾರಕ್ಕೆ ಬರಲಾಯಿತು ಎಂದರು. ಬೆಂಗಳೂರಿನಿಂದ ಅಗತ್ಯ ಪಕ್ಕೆ ಎಲುಬುಗಳು ಸನ್ರೈಸ್ ಆಸ್ಪತ್ರೆಗೆ ತಲುಪುತ್ತಿದ್ದಂತೆ ಜನವರಿ 13ರಂದು ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಹಾಗೂ ಹಿರಿಯ ಅರವಳಿಕೆ ತಜ್ಞ ಡಾಕ್ಟರ್ ಅಜಿಮುದ್ದೀನ್ ನೇತೃತ್ವದಲ್ಲಿ ಸುದೀರ್ಘ 6 ತಾಸುಗಳ ಕಾಲ ಪಕ್ಕೆಗಳ ಎಲುಬು ಅಳವಡಿಕೆ ಶಸ್ತ್ರಚಿಕಿತ್ಸೆ ನೆರವೇರಿಸಲಾಯಿತು. ಆ ಬಳಿಕ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವ ಕಾಂತಪ್ಪ ಅವರು ಶ್ವಾಸಕೋಶಗಳು ಸ್ವತಂತ್ರವಾಗಿ ಉಸಿರಾಡುವ ಸಾಮರ್ಥ್ಯ ಕಳೆದುಕೊಂಡಿದ್ದ ಹಿನ್ನೆಲೆಯಲ್ಲಿ ಉಸಿರಾಟದ ನಾಳಕ್ಕೆ ನೇರ ಸಂಪರ್ಕ ಕಲ್ಪಿಸಿ ಸುಸೂತ್ರ ಉಸಿರಾಟ ನಡೆಸಲು ಅನುಕೂಲ ಆಗುವಂತೆ ಟ್ರಾಕಿಯಾಸ್ಟಮಿ ಕೈಗೊಳ್ಳಲಾಯಿತು. ಇದಾಗಿಯೂ ಇನ್ನೂ ಅಪಾಯದ ಪ್ರಮಾಣ ಕಡಿಮೆ ಆಗಿರಲಿಲ್ಲ. ಶ್ವಾಸಕೋಶಕ್ಕೆ ಉಂಟಾಗಿದ್ದ ಗಂಭೀರ ಸ್ವರೂಪದ ಗಾಯ ಹಾಗೂ ಎದೆಯ ಭಾಗದಲ್ಲಿನ ಕಫ ಕಟ್ಟಿರುವುದರಿಂದ ಸಹಜವಾಗಿಯೇ ಕಾಂತಪ್ಪ ಗೌಡ ಅವರಿಗೆ ನಿಮೋನಿಯಾ ಸಮಸ್ಯೆಯೂ ಇತ್ತು. ಅದೇ ಸಂದರ್ಭದಲ್ಲಿ ಕಾಡತೊಡಗಿತ್ತು. ಈ ಹಂತದಲ್ಲಿ ಹಿರಿಯ ಶ್ವಾಸಕೋಶ ತಜ್ಞ ಡಾಕ್ಟರ್ ಗೌಸುದ್ದೀನ್ ಆರಿಫ್ ಅಗತ್ಯ ವೈದ್ಯಕೀಯ ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ನಿಮೋನಿಯಾ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ವಾಸಕೋಶ ತಜ್ಞ ಡಾಕ್ಟರ್ ಗೌಸುದ್ದೀನ್ ಆರಿಫ್, ಹಿರಿಯ ಅರವಳಿಕೆ ತಜ್ಞ ಡಾಕ್ಟರ್ ಅಜಿಮುದ್ದೀನ್ ಹಾಗೂ ಜನರಲ್ ಸರ್ಜನ್ ಡಾಕ್ಟರ್ ಫರಾಜ್ ಪಟೇಲ್ ಸೇರಿದಂತೆ ಸನ್ರೈಸ್ ಆಸ್ಪತ್ರೆಯ ವೈದ್ಯಕೀಯ ತಂಡದ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. Actually, I am very proud. ಇದು ಒಂದೇನು ಸರ್ಜರಿ ಆಗಿದೆ, ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇದು ಮೊಟ್ಟ ಮೊದಲಿಗೆ ಆದಂಥ ಒಂದು ಸರ್ಜರಿ. ಸೊ ಇದು ಏನದ ಅಂತ ಅಂದರೆ, ನನ್ನ ಬಾಜು ಕುಂತಿದಂಥ ಇವರಿಗೆ ಆಕ್ಸಿಡೆಂಟಲ್ಲಿ ಎಲ್ಲ ರಿಬ್ಸ್ಗಳು ಫ್ರ್ಯಾಕ್ಚರ್ ಆಗಿಬಿಟ್ಟಿದ್ದು. ಅದು ಫ್ಲೇಲ್ ಚೆಸ್ಟ್ ಅಂದರೆ ರಿಬ್ಸು ಫ್ರ್ಯಾಕ್ಚರ್ ಆಗಿ ಮೂವ್ ಆಗ್ತಾಯಿದ್ವು. ಸೊ ಅಂಥ ಒಂದು ಪೇಷಂಟಿಗೆ ನಾವು ರಿಬ್ ಪ್ಲೇಟಿಂಗ್ ಅಂತ ಮಾಡಿದ್ದೆವು. ಇದು ಬಹಳ ರೇರವಾದಂಥ ಸರ್ಜರಿ ಮತ್ತು ಗುಲ್ಬರ್ಗ ಇದೇ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಿದಂಥ ಫಸ್ಟ್ ಸರ್ಜರಿ. ಸೊ ನಿಮ್ಮ ಮೂಲಕ ಈ ಒಂದು ಸರ್ಜರಿ ಬಗ್ಗೆ ಇದು ಡೀಟೇಲ್ಸು
ನಮ್ಮ ಸರ್ಜನ್ ಡಾಕ್ಟರ್ ಹರಿದಾಸ್ ಅವರು ನಿಮಗೆಲ್ಲ ಡೀಟೇಲಾಗಿ ಮಾತಾಡ್ತಾರೆ. ಇದು ಇವತ್ತಿನ ಸುದ್ದಿಗೋಷ್ಠಿ ವಿಶೇಷ ಅಂದರೆ ನಾವು ಈ ಒಂದು ರೋಗಿಯಲ್ಲಿ ತಿಂಗಳ ಹಿಂದೆ ಈ ರೋಗಿ ಒಂದು ಆಕ್ಸಿಡೆಂಟ್ ಆಗಿ ಎದೆಗೂಡಿನ ಎರಡೂ ಭಾಗದ ಎದೆ ಮೂಳೆಗಳು ಮುರಿದುಕೊಂಡು ಒಂದು ಗಂಭೀರವಾದ ಸ್ಥಿತಿಯಲ್ಲಿ ಬಂದಿದ್ದರು. ಈ ಸ್ಥಿತಿಗೆ ನಾವು ಒಂದು ಫ್ಲೇಲ್ ಚೆಸ್ಟ್ ಅಂತ ಹೇಳ್ತೀವಿ. ಅಂದರೆ ಮಲ್ಟಿಪಲ್ ರಿಬ್ಸ್ ಒಂದು ಮಲ್ಟಿಪಲ್ ಲೆವೆಲ್ ಫ್ರ್ಯಾಕ್ಚರ್ ಆದಾಗ ಆ ಎದೆಗೂಡಿನ ಆ ಭಾಗ ತೇಲ್ತದೆ. ಅಂದರೆ ಏನಾಗುತ್ತೆ ಅಂದರೆ ಪ್ಯಾರಾಡಾಕ್ಸಿಕಲ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಅಂದರೆ ನಾವು ಮಾಮೂಲಾಗಿ ಉಸಿರಾಡಿದಾಗ ಎದೆ ಹೊರಗಡೆ ಬರುತ್ತೆ, ಬಟ್ ಈ ಥರ ಒಂದು ಸ್ಥಿತಿಯಲ್ಲಿ ಉಸಿರಾಡಿದಾಗ ಎದೆಗೂಡು ಒಳಗಡೆ ಹೋಗಿ ಆಮ್ಲಜನಕದ ಸರಬರಾಜಿನಲ್ಲಿ ಏರುಪೇರಾಗುತ್ತೆ. ಇಂಥ ಪೇಷಂಟ್ಗಳು ಏನಾಗ್ತಾರೆ, ವೆಂಟಿಲೇಟರ್ ಮೇಲೆ ಹೋಗಿ ತುಂಬ ತಿಂಗಳಿರ್ತಾರೆ. ಅದರಲ್ಲಿ ಅರೌಂಡ್ 25% ಜನ ಶೇಕಡಾವಾರು ಮೃತಪಡುತ್ತಾರೆ. ಸೊ ಇಂಥ ಸ್ಥಿತಿಯಲ್ಲಿ ಒಂದು ಹೊಸ ರೀತಿಯಾದಂಥ ಒಂದು ಶಸ್ತ್ರಚಿಕಿತ್ಸೆಯನ್ನು ಬಂದಿದೆ. ಅದು ರಿಪ್ ಪ್ಲೇಟಿಂಗ್ ಅಂತ ಹೇಳ್ತೀವಿ. ಅಂದರೆ ಎದೆಗೂಡಿನ ಮೂಳೆಗೆ ಒಂದು ಪ್ಲೇಟ್ ಹಾಕಿ ಸ್ಕ್ರೂ ಹಾಕಿ ಫಿಕ್ಸ್ ಮಾಡಿ ಅದೇನು ತೇಲಾಡುವ ಒಂದು ಎದೆಗೂಡಿದೆಯಲ್ಲ ಅದಕ್ಕೆ ಫಿಕ್ಸ್ ಮಾಡ್ತೀವಿ. ಇದರಿಂದ ಮತ್ತೆ ಮಾಮೂಲಂಗೆ ಒಂದು ರೋಗಿಯು ಉಸಿರಾಡಲು ಒಂದು ಸಹಾಯವಾಗುತ್ತದೆ. ಇದರಿಂದ ಏನಾಗುತ್ತೆ ಅಂದರೆ ಒಂದು ಪೇಷಂಟ್ ಬೇಗ ರಿಕವರಿ ಆಗುತ್ತೆ. ಎರಡನೇದು ವೆಂಟಿಲೇಟರ್ ಮೇಲೆ ಇರುವಂಥ ಒಂದು ಸಾಧ್ಯತೆಗಳು ತುಂಬಾ ಕಡಿಮೆ ಆಗುತ್ತೆ. ಈ ರೀತಿ ನಮ್ಮದು ಉತ್ತರ ಕರ್ನಾಟಕದಲ್ಲಿ ಇದು ಮೊದಲನೇ ಬಾರಿಗೆ ಅಂತ ಅನಿಸುತ್ತೆ. ಕೊನೆ ಒಂದು 5 ವರ್ಷದಲ್ಲಿ ಈ ರೀತಿಯಾದಂಥ ಶಸ್ತ್ರಚಿಕಿತ್ಸೆಯು ನಾವು ಒಂದು ಶ್ವಾಸಕೋಶದ ಸರ್ಜನ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಮೊದಲನೇ ಬಾರಿಗೆ ನಾವು ಸನ್ರೈಸ್ ಹಾಸ್ಪಿಟಲಲ್ಲಿ ಮಾಡಿದ್ದೀವಿ. ಪೇಷಂಟ್ ಕಂಡೀಷನ್ ಎಷ್ಟು ಗಂಭೀರವಾಗಿದೆ ಅಂತಂದರೆ ಎದೆ ಮೂಳೆ ಎರಡೂ ಕಡೆನೂ 2ನೇ ಮೂಳೆಯಿಂದ 7ನೇ ಮೂಳೆವರೆಗೂ ಕಂಪ್ಲೀಟಾಗಿ ಮುರಿದೋಗಿತ್ತು. ಉಸಿರಾಡೋಕ್ಕೆ ಆಗ್ತಾಯಿಲ್ಲ. ತುಂಬ ಒಂದು ಸೀರಿಯಸ್ ಈ ರೀತಿ ಒಂದು ಸಜೀವವಾಗಿ ನಮ್ಮ ಜೊತೆ ಇದ್ದಾರೆ ಈ ರೋಗಿ ಅಂತಂದರೆ ಇದೊಂದು ರಿಪ್ಲೇಟಿಂಗ್ ತುಂಬಾ ಸಹಾಯ ಮಾಡಿದೆ ಅಂತ ನಾನು ಹೇಳ್ತೀನಿ. ಎದೆಗೂಡಿನ ಒಂದು ಗಾಯ, ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗ್ಬೋದು ಅಥವಾ ಮೇಲಿಂದ ಕೆಳಗಡೆ ಬಿದ್ದು ತುಂಬ ಗಂಭೀರವಾದಂಥ. ತುಂಬ ಜನಕ್ಕೆ ಬರೀ ಮೆದುಳು ಗಾಯದ ಬಗ್ಗೆ ಯೋಚನೆ ಮಾಡ್ತೀವಿ, ಇಲ್ಲ ಕೈ ಕಾಲು ಮೂಳೆಗಳು ಮುರಿದ ಬಗ್ಗೆ ಯೋಚನೆ ಮಾಡ್ತೀವಿ. ಯಾರು ಎದೆಗೂಡಿನ ಬಗ್ಗೆ ಯಾರೂ ಜಾಸ್ತಿ ಯೋಚನೆ ಮಾಡಲ್ಲ. ಎದೆಗೂಡು ಒಂದು ಮುಖ್ಯವಾದದ್ದು 2 ಅಂಗ, ಶ್ವಾಸಕೋಶ ಮತ್ತು ಹೃದಯವನ್ನು ಸುರಕ್ಷಿತವಾಗಿಡಲು ದೇವರು ಒಂದು ಮಾಡಿರೋಂಥ ಒಂದು ಪಂಜರ ಅದು. ಅದರಲ್ಲಿ ಏನಾದರೂ ಏರ್ಪಾರು ಆಯಿತು, ಕರೆಕ್ಟ್ ಟೈಮಲ್ಲಿ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡಲಿಲ್ಲ, ಜೀವನೇ ತಗೊಳ್ಳುತ್ತೆ. ನಾನಾ ರೀತಿ ನ್ಯೂಮೋಥೊರಾಕ್ಸ್ ಅಂತೀವಿ, ಗಾಳಿ ತುಂಬಿಕೊಂಡಿದೆ ಎದೆಯಲ್ಲಿ ಅಂತಾರೆ, ರಕ್ತ ತುಂಬಿಕೊಂಡಿದೆ, ರಕ್ತ ಸ್ರಾವ ಆಗಿದೆ ಅಂತ ಹೇಳ್ತಿಲ್ಲ. ಇವಕ್ಕೆಲ್ಲನೂ ಒಂದು ಟೈಮ್ಲಿ ಟ್ರೀಟ್ಮೆಂಟ್ ಸಮಯಕ್ಕೆ ಸರಿಯಾಗಿ ಒಂದು ಚಿಕಿತ್ಸೆ ಮಾಡಿದಾಗ ತುಂಬ 25% ಅಂದರೆ 100 ಮಂದಿಗೆ ಎದೆಗೂಡಿನ ಗಾಯ ಆದಾಗ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟು 25 ಜನಗಳು ಸಾವನ್ನಪ್ಪುತ್ತಾರೆ. ಸೊ ಅದು ತುಂಬ ಮುಖ್ಯವಾದದ್ದು. ನಾವು ಸಮಾಜಕ್ಕೆ ಇದೊಂದು ನಾನು ಹೇಳಿ ಬಯಸ್ತೀನಿ ಇವತ್ತಿನ ದಿವಸ. ಯಾಕಂದರೆ ಎಲ್ಲರಿಗೂ ಯಾವಾಗಲೂ ಮೆದುಳಿಂದನೇ ಜಾಸ್ತಿ ಚಿಂತೆ, ಎದೆಗೂಡಿನ ಬಗ್ಗೆ ಇಲ್ಲ. ಸೊ ಇಂಥ ಸಮಯದಲ್ಲಿ ಈ ನಾನಾ ರೀತಿಯ ಒಂದು ವ್ಯವಸ್ಥೆ ತುಂಬ ಇಂಪಾರ್ಟೆಂಟ್. ಅದು ನಮ್ಮ ಸನ್ರೈಸ್ ಹಾಸ್ಪಿಟ್ಲಲ್ಲಿ ಈ ರೀತಿ ನಾನಾ ರೀತಿ ಯಾವುದೇ ಒಂದು ವ್ಯವಸ್ಥೆ ಹೇಳಿರೋ ಟ್ರಾಮಾ ಕೇರ್ಗೆ ಇಲ್ಲಿ ನಮಗಾಗಿದೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ನಮ್ಮದು MD ಸರ್ ಸಲ್ಮಾನ್ ಪಟೇಲ್ ವಿಜೇಂದ್ರ ಬದಲಾವಣೆ ವಿಚಾರವಾಗಿ ರಾಷ್ಟ್ರೀಯ ನಾಯಕರ ತೀರ್ಮಾನವೇ ಅಂತಿಮ. ರಾಷ್ಟ್ರೀಯ ನಾಯಕರ ಜೊತೆ ಮಾತನಾಡಿದ್ದೇನೆ. ಎಲ್ಲರಿಗೂ ಅವಕಾಶ ಸಿಗುತ್ತೆ, ಸಮಯ ಬರಬೇಕು, ಅಲ್ಲಿಯವರೆಗೆ ಎಲ್ಲರೂ ಕಾಯಬೇಕು ಎಂದಿದ್ದಾರೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಹೇಳಿದರು. ಬಳ್ಳಾರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯತ್ನಾಳ್ ಪ್ರಾದೇಶಿಕ ಪಕ್ಷ ಕಟ್ಟೋ ವಿಚಾರ ಊಹಾಪೋಹ. ಪ್ರಾದೇಶಿಕ ಪಕ್ಷ ಕಟ್ಟಿದವರು ರಾಜ್ಯದಲ್ಲಿ ಸಕ್ಸಸ್ ಆದವರು ಕಡಿಮೆ. ನಾನು ಪಕ್ಷ ಕಟ್ಟಿದ್ದೇನೆ, ಅದರ ಬಗ್ಗೆ ನನಗೆ ಗೊತ್ತು. ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷದಲ್ಲಿ ಮಾನ್ಯತೆ ಕಡಿಮೆ. ಭಾವನಾತ್ಮಕ ವಿಚಾರದಲ್ಲಿ ಕರ್ನಾಟಕದಲ್ಲಿ ಪಕ್ಷ ಕಟ್ಟಿದ್ರೆ ಒಪ್ಪಲ್ಲ. ದಕ್ಷಿಣ ಭಾರತದಲ್ಲಿ ರಾಜ್ಯದಲ್ಲಿ ಹೊಸ ಪಕ್ಷಕ್ಕೆ ಕರ್ನಾಟಕ ಮಾನ್ಯತೆ ಕಡಿಮೆ. ವಿಜೇಂದ್ರ ಉಳಿಸಿದ್ರು ಓಕೆ, ಬೇಡವೆಂದ್ರು ನನಗೇನು ಅಭ್ಯಂತರವಿಲ್ಲ. ಆದ್ರೆ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ. ಪಕ್ಷಕ್ಕೆ 7-8% ಒಟ್ಟು ತರುವ ಕೆಪಾಸಿಟಿ ಇದೆ. ನಾನು ನಿರಂತರವಾಗಿ ಸೇವೆ ಮಾಡುತ್ತೇನೆ. ಪಕ್ಷದ ನಿರ್ಧಾರಕ್ಕೆ ಬದ್ಧ. ಪಕ್ಷ ನನಗೆ ಸಾಕಷ್ಟು ಅವಕಾಶ ಕೊಟ್ಟಿದೆ. ಸದ್ಯ ಸೋತಿದ್ದೇನೆ, ಪಕ್ಷ ಸಂಘಟನೆ ಮಾಡುತ್ತೇನೆ ಎಂದರು. ನೋಡೋಣ, ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಅವರು ಯಾಕಂದರೆ ಅಲ್ಲಲ್ಲ, ನಾನು ನೋಡ್ರಿ, ನಮ್ಮ ರಾಷ್ಟ್ರೀಯ ನಾಯಕರು ಆಲ್ರೆಡಿ ಅವರು ತೀರ್ಮಾನನೇ ಅಂತಿಮವಾದಂಥ ತೀರ್ಮಾನ ಆಗುತ್ತೆ. ಯಾಕಂದರೆ ಇವತ್ತು ಎಲ್ಲರೂ ಕೂಡ ನಾನು ಅವಕಾಶ ಸಿಕ್ಕಂಥ ಟೈಮಲ್ಲಿ ಕೂಡ ರಾಷ್ಟ್ರೀಯ ನಾಯಕರ ಹತ್ರ ಕೂಡ ನಾನು ಮಾತಾಡಿದಂಥ ಟೈಮಲ್ಲಿ ಕೂಡ ಅವ್ರು ಒಂದೇ ಮಾತು ಶ್ರೀರಾಮುಲುರೇ, ಎಲ್ಲ ಅವಕಾಶಗಳು ಎಲ್ಲರೂ ಕೂಡ ಸಿಗ್ತಾವೆ. ಯಾರಿಗೇನು ಇವತ್ತು ಪೊಲಿಟಿಕಲ್ ಪಾರ್ಟೀಸಲ್ಲಿ ಅವಕಾಶಗಳು ಸಿಗಲ್ಲ ಅನ್ನೋಂಥದ್ದು ಏನಿಲ್ಲ. ಸಮಯ ಅಂದರೆ ಈಗ ನಾವು ರಾಷ್ಟ್ರೀಯ ನಾಯಕರು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರು ಒಂದು ಅಂತಿಮವಾದಂಥ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದರೆ ಆ ಬರೋ ತನಕ ಕೂಡ ನಾವೆಲ್ಲರೂ ಕಾಯಬೇಕಾಗುತ್ತೆ. ಅವರು ಅಂತಿಮವಾದಂಥ ತೀರ್ಮಾನ ಏನು ತೊಗೊತಾರೋ
ನಾವೆಲ್ಲರೂ ಕೂಡ ಕಾಯ ವಾಚ ಮನಸ್ಸಿಂದ ನಾವೆಲ್ಲರೂ ಕೂಡ ತಲೆಬಾಗಿ ಕೆಲಸ ಮಾಡಬೇಕಾಗುತ್ತೆ. ನೋಡಿರಿ, ಅದೆಲ್ಲ ಕೂಡ ಊಹಾಪೋಹಗಳು. ಯಾಕಂದರೆ ಇವತ್ತು ಯಾವುದೇ ಪ್ರಾದೇಶಿಕ ಪಕ್ಷಗಳು ಕಟ್ಟಿದಂಥ ಟೈಮಲ್ಲಿ ನಮ್ಮ ರಾಜ್ಯದಲ್ಲಿ ಬಹುಶಃ ಕೇವಲ JDS ಪಕ್ಷಕ್ಕೆ ಮಾತ್ರ ಆವತ್ತಿನ ಸಂದರ್ಭದಲ್ಲಿ ಸ್ವಲ್ಪ ಅಷ್ಟು ಅವಕಾಶ ಮಾಡಿಕೊಟ್ರಾಗಲಿ, ಪ್ರಾದೇಶಿಕ ಪಕ್ಷಗಳು ಇನ್ಕ್ಲೂಡಿಂಗ್ ನಾನು ಕೂಡ ಪ್ರಾದೇಶಿಕ ಪಕ್ಷ ಕಟ್ಟಿದಂಥ ಟೈಮಲ್ಲಿ ಕೂಡ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಸ್ವಲ್ಪ ಮಾನ್ಯತೆ ಕಡಿಮೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಯಾಕಂದರೆ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಇವೆಲ್ಲ ನೋಡಿದಂಥ ಟೈಮಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಕರ್ನಾಟಕದ ಜನರು ಏನಿದ್ರು ಎಮೋಷ್ನಲ್ಲು ಅಷ್ಟೊಂದು ಕಡಿಮೆ, ಅವರು ಭಾವನಾತ್ಮಕವಾದಂಥ ಸಂಬಂಧಗಳ ಜೊತೆಲಿ ಕೆಲಸ ಮಾಡ್ತಾ ಇರೋ ಕಾರಣ ಬಹುಶಃ ನಾನು ಅನೇಕ ಪ್ರಾದೇಶಿಕ ಪಕ್ಷಗಳು ನೋಡಿದ್ದೀನಿ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಮಾನ್ಯತೆ ಕಡಿಮೆ, ಜೊತೆಲಿ ಇವತ್ತು ಪ್ರಾದೇಶಿಕ ಪಕ್ಷದಲ್ಲಿ ಕಟ್ಟಿದಂಥ ಟೈಮಲ್ಲಿ ಜಾಸ್ತಿ ದಿನ ಅವ್ರು ಲೈವಲ್ಲಿ ಉಳಿಯೋದು ಭಾಳ ಕಷ್ಟ ಅಂತೇಳಿ ತಿಳ್ಕೊಂಡಿದ್ದೀನಿ. ಇಲ್ಲ, ನನ್ನ ಒಪಿನಿಯನ್ ಪಾರ್ಟಿ ಡಿಸಿಷನ್ ಏನಿದೆಯೋ ಆ ಪಾರ್ಟಿ ಡಿಸಿಷನ್ ಅಂತಿಮವಾದಂಥ ಡಿಸಿಷನ್ ಆಗುತ್ತೆ. ಯಾಕಂದರೆ ರಾಮ್ಲೋರು ಏನೇ ಇದ್ರೂ ವೈಯಕ್ತಿಕವಾದಂಥ ಡಿಸಿಷನ್ನು ನಾನು ಏನಿದ್ರೂ ಕೂಡ ಪಾರ್ಟಿ ಮೇಲೆ ಅವಲಂಬಿತವಾದಂಥವನು. ಪಾರ್ಟಿ ರಾಷ್ಟ್ರೀಯ ನಾಯಕರು ಏನೇ ತೊಗೊಳ್ಳಿ ಅವ್ರನ್ನೇ ಮುಂದುವರ್ಸಂಗಿದ್ರೆ ನಂದೇನು ಅಭ್ಯಂತರ ಇಲ್ಲ ರಾಮ್ಲ ಅವರು ತೆಗಿಯಂಗಿದ್ರೆ ಕೂಡ ನಂದೇನು ಅಭ್ಯಂತರ ಇಲ್ಲ. ಅವ್ರು ಉಳಿಸಂಗಿದ್ರೆ ಉಳಿಸ್ಲಿ, ತೆಗಿಯಂಗಿದ್ರೆ ತೆಗಿಲಿ, ನಂದೇನು ಅಭ್ಯಂತರ ಇಲ್ಲ. ಪಾರ್ಟಿ ಏನು ಹೇಳ್ತಾನೋ ಆ ಪ್ರಕಾರ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಾನು ನೋಡ್ರಿ, ಇವತ್ತು ರಾಮ್ಲವರು ಒಂದು ತಾಲೂಕಿಗೆ ಸೀಮಿತವಾದಂಥ ನಾಯಕರೇನಲ್ಲ. ಯಾಕಂದರೆ ನಾನು 30 ವರ್ಷ ರಾಜಕಾರಣ ಜೀವನದಲ್ಲಿ ಅನೇಕ ಕಡೆ ಕೂಡ ಪಾರ್ಟಿಗೆ ಹತ್ತತ್ರ ನಾನು ಕೂಡ ಸುಮಾರಾಗಿ ಅಂದ್ರೆಗಿನ ನನಗೆ ಯಾವತ್ತು ಅವಕಾಶ ಸಿಕ್ಕಿದ್ದೇನೆ. ಪಾರ್ಟಿ ಯಾವತ್ತು ಕೂಡ ನನ್ನ ರಾಮ್ಲವರು ಈ ರಾಜ್ಯದಲ್ಲಿ ಪಾರ್ಟಿ ಸಲುವಾಗಿ ಸೇವೆಯನ್ನು ಮಾಡಬೇಕು ಅನ್ನೋಂಥ ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಕೂಡ ಬಹುಶಃ ನನ್ನ ಕಡೆಯಿಂದ ಅಂದ್ರೆಗಿನ ಹತ್ತತ್ರ ನಾನು ಸ್ವತಃ ನಾನು 7-8% ಓಟುಗಳನ್ನು ತಂದುಕೊಡೋಂಥ ಕೆಲಸ ಪಾರ್ಟಿಗೆ ನಾನು ಮಾಡಿರೋ ಕಾರಣ ಇವತ್ತು ರಾಮ್ಲವರೊಂದು ಕೂಡ್ಲಿಗೆ ಸೀಮಿತ ಅನ್ನೋದಕ್ಕಿಂತ ಮೊಣಕಾಲ್ಮೂರದಲ್ಲಿ ಅಡ್ಡಾಡ್ತೀನಿ, ಬಳ್ಳಾರಿ ಜಿಲ್ಲೆಯಲ್ಲಿ ಅಡ್ಡಾಡ್ತೀನಿ, ಮೈಸೂರು ಜಿಲ್ಲೆಯಲ್ಲಿ ಅಡ್ಡಾಡ್ತೀನಿ, ಗದಗ್ನಲ್ಲಿ ಅಡ್ಡಾಡ್ತೀನಿ. ಇವತ್ತು ಎಲ್ಲಿ ಇವಾಗ ಏನು ಕೆಲಸ ಇಲ್ಲಾರ್ದಂಥ ಟೈಮಲ್ಲಿ ಕಾಳಗಿ ತಾಲೂಕಿನ ರೇವಗಿಯ ಶ್ರೀ ರೇವಣಸಿದ್ದೇಶ್ವರರ ರಥೋತ್ಸವವು ಸಹಸ್ರಾರು ಭಕ್ತರ ಮಧ್ಯೆ ಅತಿ ವಿಜೃಂಭಣೆಯಿಂದ ಜರುಗಿತು. ಕಾಳಗಿ ತಾಲೂಕಿನ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವ ರೇವಗಿಯ ರೇವಣಸಿದ್ದೇಶ್ವರ ರಥೋತ್ಸವ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆ ಸಾಯಂಕಾಲ 6 ಗಂಟೆಗೆ ಅಪಾರ ಭಕ್ತ ಸಮೂಹದ ಮಧ್ಯೆ ಸಡಗರ ಸಂಭ್ರಮದಿಂದ ಭವ್ಯ ರಥೋತ್ಸವ ಜರುಗಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಥ ಎಳೆಯುತ್ತಿದ್ದಂತೆ ಭಕ್ತರು ತೇರಿನತ್ತ ಉತ್ತೋತಿ, ಬಾಳೆಹಣ್ಣು, ನಾಣ್ಯ ಎಸೆದು ಭಕ್ತಿ ಸಮರ್ಪಿಸಿದರು. ಇನ್ನು ಪೊಲೀಸ್ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಈ ಸಂದರ್ಭದಲ್ಲಿ ರಟ್ಕಲ್ ಹಿರೇಮಠದ ರೇವಣಸಿದ್ದ ಶಿವಾಚಾರ್ಯರು, ದೇವಸ್ಥಾನ ಆಡಳಿತಾಧಿಕಾರಿ ಪ್ರಭು ರೆಡ್ಡಿ, ಹವ ಮಲ್ಲಿನಾಥ ಮಹಾರಾಜರು, ಶಿವರಾಜ್ ಪಾಟೀಲ್, ವೀರಣ್ಣ ಗಂಗಾಣಿ, ರಾಮಚಂದ್ರ ಜಾಧವ್ ಸೇರಿದಂತೆ ಅನೇಕ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ರಣ್ಯಾರಾವ್ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಹ್ಯಾಂಡ್ ಲೈನ್ ವಿಫಲವಾಗಿದೆ. ಯಾರನ್ನು ರಕ್ಷಣೆ ಮಾಡೋ ಗೊಂದಲದಲ್ಲಿದ್ದ ಸರ್ಕಾರ ಹೊರಟಿದೆ. ರಾಜ್ಯ ಸರ್ಕಾರ ಪ್ರಕರಣ ನಿರ್ವಹಿಸುವಲ್ಲಿ ಯಾವ ರೀತಿ ಯಾರನ್ನು ರಕ್ಷಣೆ ಮಾಡಲು ಸ್ಪಷ್ಟವಾಗಿ ಮಾಧ್ಯಮಗಳಲ್ಲಿ ಕೆಲವರ ಹೆಸರು ಉಲ್ಲೇಖವಾಗಿದೆ. ರಾಜಕಾರಣಿಗಳು, ಮಂತ್ರಿಗಳು ಇದ್ದಾರೆ ಅನ್ನೋ ವರದಿಗಳು ಬರುತ್ತಿವೆ. ಆದ್ದರಿಂದ ಇದು ದೇಶದ್ರೋಹದ ಕೆಲಸ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇನ್ನು ಗೋಲ್ಡ್ ಯಾರಿಗೆ ಹೋಗುತ್ತೆ, ಅಲ್ಲಿಂದ ಬರೋ ದುಡ್ಡು ಎಲ್ಲಿಗೆ ಹೋಗುತ್ತೆ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಆ ಹಣ ದೇಶ ವಿರೋಧಿ ಕೃತ್ಯಕ್ಕೆ ಹೋಗುತ್ತಾ, ನಕ್ಸಲ್ ಚಟುವಟಿಕೆಗಳಿಗೆ ಹೋಗುತ್ತಾ, ಯಾವುದು ಗೊತ್ತಿಲ್ಲ. ಯಾರನ್ನು ರಕ್ಷಣೆ ಮಾಡಲು ಹೊರಟಿದ್ದೀರಿ, ಅವರಿಗೆ ಪ್ರೋಟೋಕಾಲ್ ಕೊಟ್ಟಿದ್ದು ಯಾರ್ಯಾರು ಜವಾಬ್ದಾರಿ ಇದೆ ಎಂದರು. ಇನ್ನು ಮಂತ್ರಿಗಳು ಇದ್ದಾರೆ ಅನ್ನೋ ಗುಮಾನೆ ಸಿದ್ಧಗೊಳಿಸಿದೆ. ಒಬ್ಬರು ಸಿಐಡಿಗೆ ಕೊಟ್ಟಿದ್ದಾರೆ ಅಂತಾರೆ, ಒಬ್ಬರು ಕೊಟ್ಟಿಲ್ಲ ಅಂತಾರೆ. ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಎಂದು
ಜೋಶಿ ಒತ್ತಾಯ ಮಾಡಿದರು. ರಾಜ್ಯ ಸರ್ಕಾರ ಅದನ್ನು ನಿರ್ವಹಿಸಿರುವಂಥ ರೀತಿ, ಹ್ಯಾಂಡಲ್ ಮಾಡ್ತಾ ಇರುವಂಥ ರೀತಿಯನ್ನು ನೋಡಿದ್ರೆ ಯಾರನ್ನೋ ಒಂದು ರಕ್ಷಿಸಲಿಕ್ಕೆ ಹೊರಟಿರುವಂಥದ್ದಂಗೆ ಭಾಳ ಸ್ಪಷ್ಟವಾಗಿ ಕಾಣ್ತದೆ. ಮತ್ತು ಪುಂಖಾನುಪುಂಖವಾಗಿ ಮಾಧ್ಯಮಗಳಲ್ಲಿ ಆರೋಪಿಗಳ ಸಮೀಪವರ್ತಿಗಳಲ್ಲಿ ಭಾಳ ಸ್ಪಷ್ಟವಾಗಿ ಅವರನ್ನು ಉಲ್ಲೇಖಿಸಿ ಬರ್ತಾ ಇರುವಂಥದ್ದು, ಇದರಲ್ಲಿ ರಾಜಕಾರಣಿಗಳು ಇದ್ದಾರೆ ಅಂತ, ಮಂತ್ರಿಗಳಿದ್ದಾರೆ ಆರೋಪಿಗಳು ಅಂತ. ಅಂದರೆ ಯಾವ ಹಂತಕ್ಕೂ ಸಹಿತ ಇವತ್ತು ರಾಜ್ಯ ಸರ್ಕಾರ ಒಂದು ದೇಶದ್ರೋಹದ ಕೆಲಸ ರೀ ಇದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತರೋದು, ಅದು ಎಲ್ಲಿ ಹೋಗುತ್ತಂತ ಗೊತ್ತಿಲ್ಲ, ಆ ನಂತರ ಕೊಟ್ಟಂಥ ದುಡ್ಡು ಏನಾಗ್ತದಂತ ಗೊತ್ತಿಲ್ಲ, ಅದು ಯಾರಿಗೆ ಹೋಗ್ತದಂತ ಗೊತ್ತಿಲ್ಲ. ಆ ದುಡ್ಡೇನವರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ತರ್ತಾಯಿದ್ರು, ಬಂಗಾರವನ್ನು ಕೆ ಜಿಗಟ್ಟಲೆ, ಅದನ್ನು ಎಲ್ಲಿ ಮಾರ್ತಾಯಿದ್ರು, ಅದು ಎಲ್ಲಿ ಹೋಗ್ತಾಯಿತ್ತು. ಅಂದರೆ ಇದು ಏನಾದರೂ ದೇಶ ವಿರೋಧಿ ಕೃತ್ಯಗಳಿಗೆ ಬಳಕೆ ಆಗ್ತಾಯಿತ್ತಾ, ನಕ್ಸಲರಿಗೆ ಹೋಗ್ತಾಯಿತ್ತಾ, ಎಲ್ಲಿ ಹೋಗ್ತಾಯಿತ್ತು ಏನೂ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರ ಮಾತ್ರ ಮನಬಂದಂತೆ ಮಾತಾಡ್ತಾರೆ. ಒಬ್ಬ ಹೇಳ್ತಾನೆ ಇದು CID ಕೊಟ್ಟಿವಿ ಅಂತ, ಇನ್ನೊಬ್ಬ ಹೇಳ್ತಾನೆ ಇಲ್ಲ EDG ತನಿಖೆ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಯಾರನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು? ಮತ್ತು ಪ್ರತಿ ಸರ್ತೆ ಅವರು ಬರುವಾಗ, ಅಂದ್ರೆ ಆರೋಪಿ ಬರುವಾಗ, ಆರೋಪಿ ಹೋಗುವಾಗ ಸ್ಟೇಟ್ ಪೊಲೀಸ್ ಪ್ರೋಟೋಕಾಲ್ ಇದೆ ಅನ್ನುವಂಥದ್ದು ಎಲ್ಲ ಪತ್ರಿಕೆಯಲ್ಲಿ, ಎಲ್ಲ ಟಿವಿಯಲ್ಲಿ ಬರ್ತಾ ಇದೆ, ಚಾನಲ್ಗಳಲ್ಲಿ. ಯಾರು ಕೊಟ್ರು ಹಂಗಾರ? ಯಾರ ಜವಾಬ್ದಾರಿ ಇದು? ಹಾಗಾಗಿ ರಾಜ್ಯ ಸರ್ಕಾರ ಯಾರನ್ನೋ ರಕ್ಷಿಸ್ಲಿಕ್ಕೆ ಹೊರಟಿದೆ. ತನ್ನ ಮಂತ್ರಿಗಳು ಯಾರೋ ಇದ್ದಾರೆ ಇದ್ರೋಗ ಅನ್ನುವಂಥ ಗುಮಾನಿ ಏನಿದೆ, ಆ ಗುಮಾನಿಯನ್ನು ರಾಜ್ಯ ಸರ್ಕಾರದ ನಡೆಯಿಂದ ಸಿದ್ಧಗೊಳ್ತಾ ಇದೆ. ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಈ ತನಿಖೆಯನ್ನು ಮಾಡಿಸಬೇಕು ಮತ್ತು ಯಾವುದೇ ರೀತಿಯಾದಂಥ ಯಾರನ್ನೂ ರಕ್ಷಣೆಗೆ ತೊಡಗುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬಾರ್ದು. ಮತ್ತು ರಾಜ್ಯ ಸರ್ಕಾರದಲ್ಲಿ ಇರೋದು ಇನ್ವಾಲ್ವ್. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಗುತ್ತಿಗೆ ಕಾಮಗಾರಿಗಳ ಅವ್ಯವಹಾರ ಮತ್ತು ನಾರಾಯಣಪುರ ಅಣೆಕಟ್ಟು ಆಧುನೀಕರಣ ಅಂದಾಜು ಪಟ್ಟಿಯ ಅಕ್ರಮಗಳ ಕುರಿತಾದ ಪ್ರತ್ಯೇಕ ತನಿಖಾ ವರದಿಗಳನ್ನು ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ವಿಚಾರಣಾ ಆಯೋಗವು ಬುಧವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದೆ. ರಾಜ್ಯ ಗುತ್ತಿಗೆದಾರರ ಸಂಘವು ಸರ್ಕಾರದ ಟೆಂಡರ್ ಕಾಮಗಾರಿಗಳಲ್ಲಿ 40% ಹೆಚ್ಚಿನ ಕಮಿಷನ್ ಚಾಲ್ತಿಯಲ್ಲಿ ಇದೆ ಎಂದು ಆರೋಪಿಸಿ ದೂರು ಸಲ್ಲಿಸಲಾಗಿತ್ತು. ಈ ಸಂಬಂಧ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ವಿಚಾರಣಾ ಆಯೋಗವು ಈ ಎಲ್ಲ ಆರೋಪಗಳ ಸತ್ಯಾಂಶದ ಬಗ್ಗೆ ಅಧ್ಯಯನ ಮಾಡಿ ತನಿಖೆ ನಡೆಸಿ ವರದಿಯನ್ನು ನೀಡಿದೆ. ಮತ್ತೊಂದೆಡೆ ರಾಯಚೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ನಾರಾಯಣಪುರ ಅಣೆಕಟ್ಟು ಆಧುನೀಕರಣ ಅಂದಾಜು ಪಟ್ಟಿಯ ಅಕ್ರಮಗಳ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸಲು ನಿವೃತ್ತ ಸರ್ಕಾರದ ಕಾರ್ಯದರ್ಶಿ ಸಿದ್ದಗಂಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ರಚಿಸಿದ ತಾಂತ್ರಿಕ ತಜ್ಞರ ಸಮಿತಿಯನ್ನು ವಿಸರ್ಜಿಸಿ ವಿಚಾರಣಾ ಆಯೋಗಕ್ಕೆ ಹೆಚ್ಚುವರಿಯಾಗಿ ವಹಿಸಿರುವ ತನಿಖೆಯನ್ನ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ವಿಚಾರಣಾ ಆಯೋಗವು ನಡೆಸಿ ತನಿಖಾ ವರದಿಯನ್ನು ಇದೀಗ ಸರ್ಕಾರಕ್ಕೆ ಸಲ್ಲಿಸಿದೆ.
ಬಜೆಟ್ ಅಧಿವೇಶನದಲ್ಲಿ ಭಾಗಿಯಾಗುವ ಮೊದಲು ಮಾಧ್ಯಮಗಳ ಜೊತೆ ಮಾತನಾಡಿದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್, ಕೆಪಿಎಸ್ಸಿಯಲ್ಲಿ ನಡೆಯುತ್ತಿರುವ ಪ್ರಮಾದ ಮತ್ತು ಅವ್ಯವಹಾರಗಳನ್ನು ಉಲ್ಲೇಖಿಸಿ ಸಿದ್ದರಾಮಯ್ಯ ಸರ್ಕಾರ ಅನ್ಯಾಯಕ್ಕೊಳಗಾಗಿರುವ ಅಭ್ಯರ್ಥಿಗಳ ಪರ ನಿಲ್ಲುವ ಭರವಸೆ ವ್ಯಕ್ತಪಡಿಸಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಶ್ರಮ ಅಕಾಡೆಮಿ ನಡೆಸುವ ಪ್ರದೀಪ್ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಕ್ರಮಗಳನ್ನು ತಡೆಯಲು ಹಲವು ಸಲಹೆಗಳನ್ನು ಮಾಧ್ಯಮದ ಜೊತೆ ಶೇರ್ ಮಾಡಿ ಅವುಗಳನ್ನು ಸದನದ ಗಮನಕ್ಕೂ ತರುವುದಾಗಿ ಹೇಳಿದ್ರು. ಕೇಂದ್ರ ಲೋಕಸೇವಾ ಆಯೋಗದಂತೆ ಕರ್ನಾಟಕ ಲೋಕಸೇವಾ ಆಯೋಗವು ಪ್ರತಿ ವರ್ಷ ಪರೀಕ್ಷೆ ನಡೆಸಬೇಕು ಮತ್ತು ಕ್ಯಾಲೆಂಡರ್ ಆಫ್ ಈವೆಂಟ್ ಅನ್ನು ಮೊದಲೇ ಪ್ರಕಟಿಸಬೇಕು ಎನ್ನುವ ಅವರು ಎಲ್ಲಾ ಪ್ರಕ್ರಿಯೆಯನ್ನು 8 ರಿಂದ 10 ತಿಂಗಳುಗಳಲ್ಲಿ ಮುಗಿಯಬೇಕು ಎಂದು ಹೇಳಿದರು. ಈಗ ಅವರು ಕೆಪಿಎಸ್ಸಿ ಅವರು ಹೇಳ್ತಾ ಇದ್ದಾರೆ, ನಾವು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇಟ್ಟರೆ ಟ್ರಾನ್ಸ್ಲೇಟ್ ಮಾಡ್ತಿದೀವಿ ಅಂತ. ನನಗೆ ಇವತ್ತು ಅರ್ಥ ಆಗದಿರೋದು, ನಾನು ಒಂದು ಕೋಚಿಂಗ್ ಸೆಂಟರ್ ನಡೆಸ್ತೀನಿ, ನಾನು ಪ್ರತಿದಿನ ಪರೀಕ್ಷೆ ನಡೆಸ್ತೀನಿ. ಆದ್ರೆ ಪ್ರತಿದಿನ ಪರೀಕ್ಷೆಲ್ಲೂ ನಮ್ದು ಔಟ್ ಆಫ್ 100 ಪೇಪರ್ಸ್ ಯಾವುದೋ 2-3 ಪೇಪರಲ್ಲಿ ಎರರ್ ಇರುತ್ತಷ್ಟೇ. ನಾವು ಡೈಲಿ ಎಕ್ಸಾಮ್ ನಡೆಸೋರು ನಾವೇ ಪೇಪರಲ್ಲಿ ಎರರ್ ಬರಕ್ ಬಿಡ್ತಾ ಇಲ್ಲ. ಒಂದು ಕೆಪಿಎಸ್ಸಿ ಏಜೆನ್ಸಿ ಅವ್ರು ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾರೆ? ನನ್ನ ಅಭಿಪ್ರಾಯ ಏನು ಅಂದ್ರೆ, ಕೆಪಿಎಸ್ಸಿ ಫಸ್ಟ್ ಆ ಕೆಪಿಎಸ್ಸಿ ಬಿಲ್ಡಿಂಗ್ ಅಲ್ಲಿ ಗ್ರೂಪ್ ಸಿ, ಗ್ರೂಪ್ ಡಿ ಕೆಲವೆಲ್ಲ 15-20 ವರ್ಷದಿಂದ ಅಲ್ಲೇ ತಳ ಊರ್ಬಿಟ್ಟಿದ್ದಾರೆ. ಫಸ್ಟ್ ಅವ್ರನ್ನ ತೆಗೆದ್ರೆ ಇದು ಸಮಸ್ಯೆ ಬಗೆಹರಿಯುತ್ತೆ. ಮತ್ತೆ ಅಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಅವ್ರನ್ನ ಚೇಂಜ್ ಮಾಡಬೇಕು. ಮೋರ್ ದೆನ್ 2 ಇಯರ್ಸ್ ಯಾರ್ಯಾರು ಇದಾರೋ ಎಲ್ಲರನ್ನೂ ತೆಗೆದ್ರೆ ಇದಕ್ಕೊಂದು ಅರ್ಥ ಬರುತ್ತೆ. ನಾನು ಈ ವಿಚಾರನೂ ಸರ್ಕಾರದ ಗಮನಕ್ಕೆ ತರ್ತೀನಿ. ನೋಡಿ, ಈಗ ಎಂತ ಚಾಲೆಂಜಸ್ ಗೊತ್ತಾ ಸರ್? 5,000 ಜನ ಹುಡುಗರಿಗೆ ಮೇನ್ಸ್ ಸೆಲೆಕ್ಟ್ ಆಗಿದ್ದಾರೆ. ಈಗ ಮತ್ತೆ ಪ್ರಿಲಿಮ್ಸ್ ಬರೀರಿ ಅಂದ್ರೆ ಅವ್ರ ಭವಿಷ್ಯ ಏನಾಗ್ಬೇಕು? ಹೋಗ್ಲಿ ಪಾಪ, ಕಟ್ ಆಫ್ ಇಂದ ಈ ಟ್ರಾನ್ಸ್ಲೇಷನ್ ಇಂದ ಎಷ್ಟೋ ಜನ ಹುಡುಗರು ಪ್ರಿಲಿಮ್ಸ್ ಫೇಲ್ ಆಗಿದ್ದಾರೆ. ಈಗ ಪಾಪ, ಈಗ ಪ್ರಿಲಿಮ್ಸ್ ನಡೆಸೋದಾ ಇಲ್ಲ ಮೇನ್ಸ್ ಬರೆಯಕ್ ಬಿಡೋದಾ? ನನಗೆ ಒಂಥರ ಏನಪ್ಪ, ಏನ್ ಡಿಸಿಷನ್ ತಗೊಳ್ಳೋದು ಅನ್ಸೋದಿದೆ. ಕೆಪಿಎಸ್ಸಿ ಕರೆಕ್ಟ್ ಆಗಿ ನಡೆಸಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಸೊ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರದ ಗಮನಕ್ಕೆ ನಾನು ಸೀರಿಯಸ್ ಆಗಿ ತರ್ತೀನಿ. ಕೆಪಿಎಸ್ಸಿ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೆ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ. ನಾನು ಕೆಪಿಎಸ್ಸಿ ಅಭ್ಯರ್ಥಿಗಳ ಪರವಾಗಿ ಸರ್ಕಾರದಲ್ಲಿ ನಾನು ಧ್ವನಿ ಎತ್ತೀನಿ ಅಂತ ನಾನೊಂದು ಶಿಕ್ಷಕನಾಗಿ, ಜವಾಬ್ದಾರಿಯುತ ಶಾಸಕನಾಗಿ ನನ್ನ ಜನಕ್ಕೆ, ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳು ಬಹಳ ಅಪ್ರೋಚ್ ಆದ್ರು, ಅವ್ರಿಗೂ ಭರವಸೆ ಕೊಡ್ತಾ ಇದ್ದೀನಿ ಸರ್. ನನ್ನ ನಿಲುವೇನಂದ್ರೆ, ಕೋರ್ಟಲ್ಲಿ ಇದೆ ಒಂದು ಸರ್, ದೇರ್ ಆರ್ 2 ಚಾಲೆಂಜಸ್. ಸಪೋಸ್ ಈಗ ನಾನು ಪ್ರಿಲಿಮ್ಸ್ ಪಾಸ್ ಆಗಿದ್ದೀನಿ, 5,000 ಜನ ಮೇನ್ಸ್ ಸೆಲೆಕ್ಟ್ ಆಗಿದ್ದಾರೆ. ಈಗ ಅವ್ರ 5,000 ಜನ ನಾವು ಕಷ್ಟಪಟ್ಟು ಪ್ರಿಲಿಮ್ಸ್ ಬರೆದಿದ್ವಿ, ನಮ್ಮನ್ನ ಮೇನ್ಸ್ ಬರೆಯಕ್ ಬಿಡಿ ಅಂತ ಅವ್ರದ್ದು ಡಿಮ್ಯಾಂಡ್. ಈಗ ಪಾಪ, ಈ ಪೇಪರ್ ಟ್ರಾನ್ಸ್ಲೇಷನ್ ಇಂದ ಫೇಲ್ ಆಗಿರೋ 1,000 ಜನ ಹುಡುಗರು ನಮ್ಗೆ ಇನ್ನೊಂದು ಅವಕಾಶ ಕೊಟ್ರೆ ನಾವು ಮೇನ್ಸ್ ಸೆಲೆಕ್ಟ್ ಆಗ್ತೀವಿ ಅಂತ. ಇದೊಂಥರ, ಈಗ ನನಗೇನು ಅಂದ್ರೆ, 5,000 ಜನ ಹುಡುಗರ ಭವಿಷ್ಯ ನೋಡೋದಾ ಮತ್ತೆ ಈ ಮಕ್ಕಳ ಭವಿಷ್ಯ ನೋಡೋದಾ? ಒಂದು ಏಜೆನ್ಸಿ ತಪ್ಪು ಮಾಡಿದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ. ನಾನು ಇದ್ರ ಬಗ್ಗೆ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಿಸ್. ಪ್ರಿಲಿಮ್ಸ್ ನಡೆಸಬೇಕಾ ಬೇಡ ಅಂತ. ಕೆಪಿಎಸ್ಸಿ ಅಲ್ಲಂತೂ ಈ ಚೇಂಜಸ್ ಬರಲೇಬೇಕು. ಮೇನು ಕರೆಂಟ್ ಇವೆಂಟ್ ಸರ್. ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸರ್ 1 ಇಯರ್ ಕರೆಂಟ್ ಇವೆಂಟ್ಸ್ ಓದೋದು ಎಷ್ಟು ಕಷ್ಟ ಅನ್ನೋದು ನನಗೂ ವೈಯಕ್ತಿಕವಾಗಿ ಅನುಭವಕ್ಕೆ ಬಂದಿದೆ. ಸೊ ಇದೆಲ್ಲ ಪ್ರಿಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳಿಗೆ ಹೇಳಿದ್ರೆ ಒಂದು ಬದಲಾವಣೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಕೆಪಿಎಸ್ಸಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೇಳ್ತೇನೆ, ನಿಮ್ ಪರವಾಗಿ ನಾನು ಸರ್ಕಾರದಲ್ಲಿ ಧ್ವನಿ ಎತ್ತಿ ನಿಮ್ ಪರವಾಗಿ ನಿಲ್ತೇನೆ ಅಂತ ಹೇಳ್ತೇನೆ ಸರ್. ಥ್ಯಾಂಕ್ ಯು ಸರ್. ಸರ್, ಅದು ಕೋರ್ಟ್ ತೀರ್ಪನ್ನ ಇಲ್ಲ, ಸಾಹೇಬರು ಕೆಪಿಎಸ್ಸಿನ ರಿವ್ಯಾಂಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನಗೆ ನಂಬಿಕೆ ಇದೆ. ಈಗ ನಾವು ಸಹ ಸಾಹೇಬ್ರ ಗಮನಕ್ಕೆ ಸರ್ ಇಂಥ ಚೇಂಜಸ್ ತಂದ್ರೆ ಸರಿ ಇರುತ್ತೆ ಅಂತ ನಾನು ಸಾಹೇಬ್ರ ಗಮನಕ್ಕೆ ತರ್ತೀನಿ. ಬಟ್ ಕೋರ್ಟ್ ಆದೇಶದ ಬಗ್ಗೆ ನಾನು ಕಾಮೆಂಟ್ ಮಾಡಕ್ಕಾಗಲ್ಲ, ಬಿಕಾಸ್ ಅದು ಕಂಟೆಂಪ್ಟ್ ಆಗುತ್ತೆ. ಅಂದ್ರೆ ಕೋರ್ಟ್ ಆರ್ಡರ್ ಏನ್ ಬರುತ್ತೋ ಅದನ್ನ ರೆಸ್ಪೆಕ್ಟ್ ಮಾಡ್ತೇವೆ ಸರ್. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವು, ಥಟ್ಟನೆ ಸೆಳೆಯುವ ಸಿರೆ ಅಂದವು, ಮೈಮನ ಕದಿಯುವ ಸಿರೆ ಖಜಾನೆಯು, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವು, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ
ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.